ನಿತ್ಯದ ಜೀವನದಲ್ಲಿ ಅವ್ನು ಎಷ್ಟು ನೀರು ಕುಡಿಬೇಕು ಅಥವಾ ಎಷ್ಟು ಕುಡಿಬಾರ್ದು? ಇದು ಬ್ಯೂಟಿಫುಲ್ ಕ್ವೆಶ್ಚನ್. ವಾಟ್ ಈಸ್ ಅಪ್ರೋಪ್ರಿಯೇಟ್ ವಾಟರ್ ಇಂಟೇಕ್? ತಡ್ಕೊಂಡು ಇಟ್ಕೊಂಡಿರ್ತಾರೆ ಗೊತ್ತಾ, ಆಮೇಲೆ ಒಂದೇ ಸರಿ ಹೋಗ್ತಾರಲ್ಲ, ತೊಂದರೆ ಕಾಸ್ ಮಾಡುತ್ತಾ ಇದು. ಹೆಣ್ಣು ಮಕ್ಕಳಿಗೆ ಅವ್ರ ಮನೆಯಿಂದ ಹೊರಡಕ್ ಮುಂಚೆನೆ ಎದುರ್ಕೊಂಡಿರ್ತಾರೆ. ಯಾಕೆಂದ್ರೆ ನಾವು ಗಂಡಸರು ತಪ್ಪಾದ್ರೂ ಗೋಡೆ ಕಡೆ ತಿರುಗ್ಬಿಟ್ಟು ಭಗವಂತ ಅಂತ ಮಾಡಿ ಮಾನ ಮರ್ಯಾದೆ ಇಲ್ಲದೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಅವ್ರಿಗೆ ಮಾಡೋ ಅವಕಾಶ ಇರಲ್ಲ. ಬ್ಲಾಡರಿಗೆ ಮನಸ್ಸಿನ ಮಾತನ್ನು ಕೇಳೋದು ನಿಲ್ಸ್ಕೊಂಡು ವಯಸ್ಸಲ್ಲಿ ಇದ್ದರಲ್ಲೂ ಕೂಡ ಯೂರಿನ್ ಪಾಸ್ ಆಗ್ತಾ ಇರುತ್ತೆ, ಅವಾಗ ಲೀಕೇಜ್ ಆಗ್ತಾ ಇರುತ್ತಲ್ಲ. ಲೀಕೇಜ್ ಈಸ್ ಅ ಸೋಷಿಯಲ್ ಸೀರಿಯಸ್. ಗಂಡಸರಲ್ಲಿ ಲೀಕೇಜ್ ಆದ್ರೆ ಮೂತ್ರನಾಳ ಯುರೆತ್ರ ಅಥವಾ ಪ್ರಾಸ್ಟೇಟ್ ದೊಡ್ಡದಾಗಿರೋದು, ನಾಳ ಚಿಕ್ಕದಾಗಿರೋದು, ಇದು ಕಾಮನ್. ಅದೇ ಹೆಂಗಸರಲ್ಲಿ ಈಸ್ಟ್ರೋಜನ್ ದ್ರವ್ಯ ಶೇಖರಣೆ ಕಮ್ಮಿ ಕಾರಣದಿಂದ ಅವ್ರಿಗೆ ಆ ತೊಂದರೆ ಇರುತ್ತೆ. ಯೂರಿನಲ್ ಬ್ಲಡ್ ಹೋದ್ರೆ ಅದೊಂದು ಸೀರಿಯಸ್ ಇಶ್ಯೂನೇ. ಅದಕ್ಕೆ 90% ಈ ತರ ಇದ್ದಾಗ ಕಿಡ್ನಿ ಅಥವಾ ಯುರೇಟರ್, ನಾಳ ಅಥವಾ ಬ್ಲಾಡರ್ ಅಥವಾ ಯುರೆತ್ರ, ಈ ಯಾವ್ದಾದ್ರು ಒಂದು ಭಾಗದಲ್ಲಿ ಕ್ಯಾನ್ಸರ್ ಇರೋ ಸಂಭಾವನೆ ಇರುತ್ತೆ. ಜೀವನದಲ್ಲಿ ಅವ್ನು ಎಷ್ಟು ನೀರು ಕುಡಿಬೇಕು ಅಥವಾ ಎಷ್ಟು ಕುಡಿಬಾರ್ದು? ಇದು ಬ್ಯೂಟಿಫುಲ್ ಕ್ವೆಶ್ಚನ್. ವಾಟ್ ಈಸ್ ಅಪ್ರೋಪ್ರಿಯೇಟ್ ವಾಟರ್ ಇಂಟೇಕ್?